ನಮಸ್ಕಾರ ನಮಸ್ಕಾರ ನಮಸ್ಕಾರ. ಇದು ಕಾಮಿಡಿ ಟೈಮ್ ಅಂದ್ಕೊಂಡಿದ್ದೀರಾ? ಅಲ್ಲ, ದ ಹಾರರ್ ಟೈಮ್. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಇವತ್ತು ನಮ್ಮ ಜೊತೆಗಿದ್ದಾರೆ ದ ಗ್ರೇಟ್ ಆಲ್ಬರ್ಟೋ. ಹಾಯ್ ರಿಕಿ. ಇವತ್ತು ಆಲ್ಬರ್ಟೋ ಅವ್ರು ನಮಗೆಲ್ಲ ಒಂದೊಳ್ಳೆ ಹಾರರ್ ಸ್ಟೋರಿ ಶೇರ್ ಮಾಡಲು ಬಂದಿದ್ದಾರೆ. ಸೊ ಇದು ಯಲಹಂಕದಲ್ಲಿ ರೈಲ್ವೆ ಕ್ವಾರ್ಟರ್ಸ್ ಇದೆ. ಅಲ್ಲಿ ರಿಯಲ್ ಆಗಿ ನಡೆದಿರೋ ಇನ್ಸಿಡೆಂಟು. ಸೊ ಕ್ವಾರ್ಟರ್ಸಲ್ಲಿ 1 ಫ್ಲೋರ್ಗೆ 2 ಮನೆ ಇರುತ್ತೆ. ಸೊ ಲೆಫ್ಟ್ ಸೈಡ್ ಮನೆಯವರು ರೀಸೆಂಟಾಗಿ ಮನೆಗೆ ಬಂದಿರ್ತಾರೆ. ಸೊ ಅವತ್ತುವರೆಗೆ ತುಂಬ ಲೇಟ್ ಆಗಿಬಿಟ್ಟಿರುತ್ತೆ ಮಲಗೋದು. ಕರೆಕ್ಟು 12 ಗಂಟೆ ರಾತ್ರಿ ಯಾರೋ ಕೆಳಗಿಂದ ಮೇಲೆ ಹೋದಂಗೆ ಗೆಜ್ಜೆ ಶಬ್ದ. ಸೊ ಯಾರೋ ಹೋಗಿರ್ಬೋದು ಅಂದ್ಕೊಂಡು ಸುಮ್ಮನೆ ಆಗ್ತಾರೆ ಅವತ್ತು. ಸೊ ನೆಕ್ಸ್ಟ್ ಡೇ ಕೂಡ ಕರೆಕ್ಟ್ 12 ಗಂಟೆ ಆಗಿದ ತಕ್ಷಣವೇ ಯಾರೋ ಕೆಳಗಿಂದ ಮೇಲೆ ಹೋದಂಗೆ ಗೆಜ್ಜೆ ಶಬ್ದ. ಆ ಗೆಜ್ಜೆ ಶಬ್ದ ಕೇಳಿದ ಕೂಡಲೇ ಅವರು ತುಂಬ ಗಾಬರಿ ಪಡ್ತಾರೆ. ಸೊ ಇವರು ನೆಕ್ಸ್ಟ್ ಡೇ ಅವರ ಪಕ್ಕದ ಮನೆಯವ್ರ ಹತ್ರ ವಿಚಾರಿಸ್ತಾರೆ. ಕರೆಕ್ಟ್ 12 ಗಂಟೆ ರಾತ್ರಿ ಯಾರೋ ಗೆಜ್ಜೆ ಹಾಕ್ಕೊಂಡು ಕೆಳಗಿಂದ ಮೇಲೆ ಹೋದಂಗೆ ಶಬ್ದ ಬರುತ್ತೆ, ನೀವೇನಾರು ಕೇಳಿದ್ದೀರಾ ಅಂತ ಇವ್ರ ಪಕ್ಕದ ಮನೆಯವ್ರ ಹತ್ರ ಕೇಳ್ತಾರೆ. ಸೊ ಅವರು ನಾವು 10 ಗಂಟೆಗೆಲ್ಲ ಮಲ್ಕೊತೀವಿ, ಆ ಥರ ಗೆಜ್ಜೆ ಸೌಂಡು ನಾವು ಕೇಳಿಲ್ಲ ಅಂತ ಹೇಳ್ತಾರೆ. ಸೊ ಇವರು ಪಕ್ಕದ ಮನೆಯವ್ರ ಹತ್ರ ಕೇಳ್ಕೊತಾರೆ, ಇವತ್ತು ಒಂದಿನ ರಾತ್ರಿ ಲೇಟಾಗಿ ಮಲ್ಕೊಳ್ಳಿ, ನಿಮಗೂ ಕೇಳಿಸ್ಬೋದು ಗೆಜ್ಜೆ ಶಬ್ದ ಅಂತ ಹೇಳ್ತಾರೆ. ಅವತ್ತು ರಾತ್ರಿ ಇನ್ನೇನು 12 ಗಂಟೆ ಆಗಿದ ತಕ್ಷಣವೇ ಯಾರೋ ಕೆಳಗಿಂದ ಟೆರೆಸ್ಗೆ ಹೋದಂಗೆ ಗೆಜ್ಜೆ ಶಬ್ದ ಅವರು ಕೂಡ ಕೇಳಿಸುತ್ತೆ. ಆ ಗೆಜ್ಜೆ ಶಬ್ದ ಕೇಳಿ ಅವರು ಕೂಡ ಭಯವಾಗ್ತಾರೆ. ಸೊ ನೆಕ್ಸ್ಟ್ ಡೇ ಏನು ಮಾಡ್ತಾರೆ ಅಂದರೆ, ಎಲ್ಲರೂ ಒಂದೇ ಮನೇಲಿದ್ದು ಟಾರ್ಚು, ಲೈಟು, ಬ್ಯಾಟು ಎಲ್ಲ ಹಿಡ್ಕೊಂಡು ರೆಡಿ ಆಗ್ತಾರೆ. ಇನ್ನೇನು ಕರೆಕ್ಟ್ 12 ಗಂಟೆ ಆಯಿತು. 12 ಗಂಟೆ ಆಗಿದ ತಕ್ಷಣವೇ ಗೆಜ್ಜೆ ಸೌಂಡ್ ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ಡೋರ್ ತೆಗೆದು ಅದರ ಹಿಂದೆ ಅಟ್ಟಾಡಿಸ್ಕೊಂಡು ಟೆರೆಸ್ ತನಕ ಹೋಗ್ತಾರೆ. ಬಟ್ ಅಲ್ಲಿ ಏನೂ ಕಾಣಿಸಲ್ಲ, ಏನೂ ಇರಲ್ಲ. ಬಟ್ ನೆಕ್ಸ್ಟ್ ಡೇ ಎಲ್ಲರಿಗೂ ಜ್ವರ ಬಂದಿರುತ್ತೆ. ಅವತ್ತಿಂದ 12 ಗಂಟೆಗೆ ಗೆಜ್ಜೆ ಶಬ್ದ ಬರೋದು ಸ್ಟಾಪ್ ಆಗಿರುತ್ತೆ. ಇದೇ ಥರ ಕಂಟೆಂಟ್ಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.